ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಭಾರತದ ರಾಜಧಾನಿ ದೆಹಲಿಯಲ್ಲಿ ಒಂದು ಸಣ್ಣ ಸುಳಿವು ಸಿಕ್ಕಿದೆ. ಆದ್ರೆ ಅದು ಅಮೆರಿಕದ ರಾಜಧಾನಿ ವಾಷಿಂಗ್ಟನ್ ನ ನಿದ್ದೆಯನ್ನ ಕಸಿದುಕೊಂಡಿದೆ. ಆ ಸುಳಿವೇನ್ ಗೊತ್ತಾ? ಭಾರತೀಯ ವಾಯುಪಡೆಯು ರಷ್ಯಾ ಅತ್ಯಾಧುನಿಕ 5ನೇ ತಲೆಮಾರಿನ ಯುದ್ಧ ವಿಮಾನವಾಗಿರುವಂತಹ ಸುಖೋಯ್ Su-57 ಅನ್ನ ಖರೀದಿಸುವ ಐತಿಹಾಸಿಕ ಒಪ್ಪಂದಕ್ಕೆ ಸಹಿ ಹಾಕಲು ನಿರ್ಧರಿಸಿದೆ. ಇದರ ಬಗ್ಗೆ ಇದುವರೆಗೂ ಯಾವುದೇ ಅಧಿಕೃತ ಮಾಹಿತಿ ಇಲ್ಲವಾದ್ರೂ ಕೂಡ ಈ ಸುದ್ದಿ ಹೊರಬೀಳ್ತಾ ಇದ್ದಂತೆಯೇ ಪಶ್ಚಿಮ ದೇಶಗಳಲ್ಲಿ ಆಕ್ಷೇಪಣೆಗಳ ಸುನಾಮಿಯೇ ಎದ್ದಿದೆ. ಸಾಂಪ್ರದಾಯಿಕವಾಗಿ ಭಾರತವನ್ನ ಬೆದರಿಸುವ ಎಚ್ಚರಿಕೆ ನೀಡುವ ಹಳೆ ಶೈಲಿಯ ರಾಜಕಾರಣ ಮತ್ತೆ ಶುರುವಾಗಿದೆ. ಅಮೆರಿಕದ ಶ್ವೇತಭವನದಲ್ಲಿ ಗದ್ದಲ ಎದ್ದಿದೆ. ಯಾಕಂದ್ರೆ ಈ ಒಪ್ಪಂದವು ಕೇವಲ 84 ವಿಮಾನಗಳ ಖರೀದಿಯಲ್ಲ, ಇದು ಭಾರತದ ರಕ್ಷಣಾ ಕ್ಷೇತ್ರದಲ್ಲಿನ ಕಾರ್ಯತಂತ್ರದ ಸ್ವಾಯತ್ತತೆ ಮತ್ತು ಆತ್ಮನಿರ್ಭರತೆಯ ಒಂದು ಅಂತಿಮ ಘೋಷಣೆಯಾಗಿದೆ. ಈ ಒಪ್ಪಂದದ ಸುತ್ತ ಯಾಕೆ ಇಷ್ಟು ಗೊಂದಲ ಇದೆ? ಈ ಸುಖೋಯ್ Su-57 ವಿಮಾನದಲ್ಲಿ ಅಂತಹದ್ದೇನಿದೆ? ಅಮೆರಿಕ ಯಾಕೆ ತನ್ನ F-35 ಜೆಟ್ಗಳ ಬಗ್ಗೆ ಮಾತುಕತೆ ನಡೆಸದೆ ಭಾರತದ ಹಳೆಯ ಮಿತ್ರನಾದ ರಷ್ಯಾದೊಂದಿಗೆ ಮಾಡಿಕೊಳ್ಳುವ ಈ ಒಪ್ಪಂದವನ್ನ ವಿರೋಧಿಸಲು ಕಾರ್ಡ್ಸ್ ನಂತಹ ಕಠಿಣ ಕಾನೂನುಗಳ ಹೆಸರನ್ನ ಹೇಳಿ ಯಾಕೆ ಬೆದರಿಕೆಯನ್ನ ಹಾಕ್ತಾ ಇದೆ? ಹಾಗಾದ್ರೆ ಭಾರತ ಬಲಿಷ್ಠವಾದ್ರೆ ಅಮೆರಿಕ ಧೂಳಿಪಟವಾಗುತ್ತಾ? ಈ ಎಲ್ಲಾ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ಭಾರತ ಬಲಿಷ್ಠವಾಗಿದೆ ಅಂತ ನಿಮ್ಗನ್ಸಿದ್ರೆ ಜೈ ಭಾರತ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಅಮೆರಿಕವನ್ನ ಭಾರತ ಬಗ್ಗು ಬಡಿಬೇಕು ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಸುಖೋಯ್ ಸುದ್ದಿ ಹೊರಬೀಳ್ತಾ ಇದ್ದಂತೆ ತಕ್ಷಣ ಅಮೆರಿಕದಿಂದ ಎದ್ದಂತಹ ಮೊದಲ ಧ್ವನಿ ಕಾರ್ಡ್ಸ್ ಕಾನೂನಿನ ಎಚ್ಚರಿಕೆ. ಈ ಕಾನೂನು 2017ರಲ್ಲಿ ಟ್ರಂಪ್ ಆಡಳಿತದ ಅವಧಿಯಲ್ಲಿ ಜಾರಿಗೆ ಬಂತು. ಇದರ ಮುಖ್ಯ ಉದ್ದೇಶವೇನೆಂದ್ರೆ ರಷ್ಯಾ, ಇರಾನ್ ಮತ್ತು ಉತ್ತರ ಕೊರಿಯಾದಂತಹ ದೇಶಗಳೊಂದಿಗೆ ದೊಡ್ಡ ಪ್ರಮಾಣದ ರಕ್ಷಣಾ ಒಪ್ಪಂದಗಳನ್ನು ಮಾಡಿಕೊಳ್ಳುವ ಇತರ ರಾಷ್ಟ್ರಗಳನ್ನ ನಿರ್ಬಂಧಿಸುವುದು. ಅಮೆರಿಕದ ಮಾಜಿ ಸಲಹೆಗಾರರಾದಂತಹ ಪ್ರಭಾವಿ ವ್ಯಕ್ತಿಗಳು ಭಾರತ ಈ ಒಪ್ಪಂದದಿಂದ ಹಿಂದೆ ಸರಿಬೇಕು, ಇಲ್ಲದಿದ್ರೆ ಕಠಿಣ ನಿರ್ಬಂಧವನ್ನ ಎದುರಿಸಬೇಕಾಗುತ್ತೆ ಅಂತ ಬಹಿರಂಗವಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಹಾಗಾದ್ರೆ ನಿರ್ಬಂಧದ ಅರ್ಥ ಏನು? ಭಾರತವನ್ನ ಬ್ಲಾಕ್ ಲಿಸ್ಟ್ ಗೆ ಸೇರಿಸುವುದು, ವೀಸಾ ನಿರಾಕರಣೆ, ಆರ್ಥಿಕ ನೆರವು ಕಡಿತ, ಅಮೆರಿಕದಿಂದ ಯಾವುದೇ ರಕ್ಷಣಾ ತಂತ್ರಜ್ಞಾನ ಅಥವಾ ಲೈಸೆನ್ಸ್ ಗಳ ಲಭ್ಯತೆಯನ್ನ ನಿಲ್ಲಿಸುವುದು. ನಿಜ ಹೇಳಬೇಕಂದ್ರೆ ಅಮೆರಿಕದ ಈ ಕೋಪಕ್ಕೆ 2 ಪ್ರಮುಖ ಕಾರಣಗಳಿವೆ. ಅದರಲ್ಲಿ ಮೊದಲ ಕಾರಣ F-35 ತಿರಸ್ಕಾರದ ನೋವು. ಅಮೆರಿಕ ತನ್ನ 5ನೇ ತಲೆಮಾರಿನ ಸೂಪರ್ ಜೆಟ್ ಆಗಿರುವಂತಹ F-35 ಅನ್ನು ಭಾರತಕ್ಕೆ ಮಾರಾಟ ಮಾಡಲು ಬಹಳ ವರ್ಷಗಳಿಂದ ಪ್ರಯತ್ನಿಸ್ತಾ ಇದೆ. ಆದ್ರೆ ಭಾರತವು ಅಮೆರಿಕದ ಕಠಿಣ ನೀತಿಗಳು, ತಂತ್ರಜ್ಞಾನದ ವರ್ಗಾವಣೆಗೆ ಇರುವಂತಹ ನಿರ್ಬಂಧಗಳು ಹಾಗೂ ಬೆಲೆ ಬಾಳುವ ಲಾಕಿಂಗ್ ನೀತಿಯಿಂದಾಗಿ F-35 ಅನ್ನು ತಿರಸ್ಕರಿಸಿದೆ. ಅಮೆರಿಕಾಗೆ ಇದು ದೊಡ್ಡ ಆರ್ಥಿಕ ನಷ್ಟ ಮತ್ತು ರಾಜಕೀಯ ಹಿನ್ನಡೆಯಾಗಿದೆ. ಇನ್ನು ಎರಡನೇ ಕಾರಣ ಏನಂದ್ರೆ ನ್ಯಾಟೋ ದೇಶಗಳ ಮುಂದೆ ಪ್ರತಿಷ್ಠೆ ಕಳೆದುಕೊಳ್ಳುವುದು. ಭಾರತದಂತಹ ಪ್ರಬಲ ಮಿಲಿಟರಿ ಶಕ್ತಿ ರಷ್ಯಾದ ಅತ್ಯಾಧುನಿಕ Su-57 ಅನ್ನು ಖರೀದಿಸಿದ್ರೆ ಅದು ನ್ಯಾಟೋ ಮಿತ್ರ ರಾಷ್ಟ್ರಗಳ ಮುಂದೆ ಅಮೆರಿಕದ ರಕ್ಷಣಾ ಉತ್ಪಾದನೆಗಳ ಪ್ರತಿಷ್ಠತೆಯನ್ನ ದುರ್ಬಲಗೊಳಿಸುತ್ತದೆ. ಅಂದ್ರೆ ರಷ್ಯಾದ ತಂತ್ರಜ್ಞಾನವು ಅಮೆರಿಕದ ತಂತ್ರಜ್ಞಾನಕ್ಕೆ ಸವಾಲು ಹಾಕುವ ಸಾಮರ್ಥ್ಯವಾಗಿದೆ ಎಂಬ ಸ್ಪಷ್ಟ ಸಂದೇಶ ಹೋಗುತ್ತೆ. ಆದ್ರೆ ಈಗಿರುವ ಭಾರತ ಹಿಂದಿನ ಭಾರತವಲ್ಲ. ಕಾರ್ಡ್ಸಾಯು ಹಳೆಯ ದಿನಗಳ ರಾಜಕೀಯ ಅಸ್ತ್ರ ಮತ್ತು ಭಾರತವು ಇದನ್ನ ಈಗಾಗಲೇ ಮೆಟ್ಟಿ ನಿಂತಿದೆ. ನೆನಪಿರ್ಲಿ, ನಾವು S-400 ಕ್ಷಿಪಣಿ ವ್ಯವಸ್ಥೆಯನ್ನ ರಷ್ಯಾದಿಂದ ಖರೀದಿಸಿದಾಗಲೂ ಕೂಡ ಅಮೆರಿಕ ಇದೇ ರೀತಿಯ ಬೆದರಿಕೆಯನ್ನ ಹಾಕಿತ್ತು. ಆದ್ರೆ ಅಂತಿಮವಾಗಿ ಏನೂ ಆಗಿಲ್ಲ. ಯಾಕಂದ್ರೆ ಭಾರತದಂತಹ ಏಷ್ಯಾದ ಬೃಹತ್ ಶಕ್ತಿಯನ್ನ ಕೆರಳಿಸುವುದಂದ್ರೆ ಈ ಪ್ರದೇಶದಲ್ಲಿ ತನ್ನ ಹಿಡಿತವನ್ನ ದುರ್ಬಲಗೊಳಿಸಿದಂತೆ ಎಂಬಂತಹ ಅರಿವು ಅಮೆರಿಕಾಗೆ ಚೆನ್ನಾಗಿ ಬಂದಿದೆ. ಭಾರತದ ರಕ್ಷಣಾ ಒಪ್ಪಂದಗಳು ದೆಹಲಿಯ ಭದ್ರತಾ ಅಗತ್ಯಗಳ ಆಧಾರದ ಮೇಲೆ ಮಾತ್ರ ನಿರ್ಧಾರವಾಗುತ್ತೆ. ಇನ್ನು ಅಮೆರಿಕದ ಎಚ್ಚರಿಕೆಯನ್ನ ಬದಿಗಿಟ್ಟು ನಾವು ಈಗ ಈ ಒಪ್ಪಂದದ ಕೇಂದ್ರ ಬಿಂದುವಾಗಿರುವಂತಹ ಸುಖೋಯ್ Su-57 ಯುದ್ಧ ವಿಮಾನದ ತಂತ್ರಜ್ಞಾನ, ತಾಂತ್ರಿಕ ಸಾಮರ್ಥ್ಯಗಳ ಕಡೆ ಗಮನ ಹರಿಸೋಣ. ಈ ಯುದ್ಧ ವಿಮಾನವು ಕೇವಲ 5ನೇ ತಲೆಮಾರಿನ ಜೆಟ್ ಅಲ್ಲ, ಇದು ಹಲವು ಅಂಶಗಳಲ್ಲಿ ಅಮೆರಿಕದ F-25 ರಾಪ್ಟರ್ ಮತ್ತು ಚೀನಾದ J-20 ಯುದ್ಧ ವಿಮಾನಗಳಿಗೆ ಸವಾಲೊಡ್ಡಬಲ್ಲ ವಿಮಾನವಾಗಿದೆ. ಅದರಲ್ಲೂ Su-57 ಅನ್ನು ಮುಖ್ಯವಾಗಿ ರಾಡರ್ ಸಿಗ್ನೇಚರ್ ಅನ್ನು ಗಣನೀಯವಾಗಿ ಕಡಿಮೆ ಮಾಡುವ ತಂತ್ರಜ್ಞಾನಗಳೊಂದಿಗೆ ನಿರ್ಮಿಸಲಾಗಿದೆ. ಇದರ ವಿನ್ಯಾಸವು ಶತ್ರು ರಾಡರ್ ಗಳಿಗೆ ಕಡಿಮೆ ಗೋಚರತೆಯನ್ನ ಖಾತ್ರಿಪಡಿಸುತ್ತದೆ. ಇದು ಕೇವಲ ಸ್ಟೆಲ್ತ್ ನ ಮೇಲೆ ಅವಲಂಬಿತವಾಗಿಲ್ಲ, ಇದು ಆಧುನಿಕ ರಷ್ಯನ್ ವಿಮಾನಗಳಂತೆಯೇ ಹೆಚ್ಚಿನ ಚಲನಾ ಶಕ್ತಿಯನ್ನ ಹೊಂದಿದೆ ಮತ್ತು ಸಹಿಷ್ಣುತೆಯನ್ನ ಕೂಡ ಹೊಂದಿದೆ. ಯುದ್ಧ ಭೂಮಿಯಲ್ಲಿ ಅಮೆರಿಕದ F-35 ಗಿಂತ ಇದು ಹೆಚ್ಚು ದೃಢವಾಗಿರಬಲ್ಲದು ಎಂಬುದು ತಜ್ಞರ ಅಭಿಪ್ರಾಯವಾಗಿದೆ. ಇನ್ನು ಈ ಒಪ್ಪಂದದಲ್ಲಿರುವಂತಹ ಅತ್ಯಂತ ಪ್ರಮುಖ ಮತ್ತು ಆಟ ಬದಲಾಯಿಸುವಂತಹ ಅಂಶವೇನೆಂದ್ರೆ ರಷ್ಯಾ ಪ್ರಸ್ತಾಪಿಸಿರುವಂತಹ ಇಜ್ಡೇಲಿ 30 ಟರ್ಬೋಜೆಟ್ ಇಂಜಿನ್. ಈ ಹೊಸ ಇಂಜಿನ್ ಸುಮಾರು 170 ಕಿಲೋ ನ್ಯೂಟನ್ ನಷ್ಟು ಶಕ್ತಿಯನ್ನು ಉತ್ಪಾದಿಸುತ್ತದೆ. ಇದು ಅಮೆರಿಕದ F-25 ನಲ್ಲಿ ಬಳಸುವಂತಹ F-119 ಇಂಜಿನ್ ಗಿಂತಲೂ ಕೂಡ ಹೆಚ್ಚು ಶಕ್ತಿಶಾಲಿ ಅಂತ ಪರಿಗಣಿಸಲಾಗಿದೆ. ಇನ್ನು ಇಜ್ಡೇಲಿ 30 ಇಂಜಿನ್ ಈ ಯುದ್ಧ ವಿಮಾನಕ್ಕೆ ಆಫ್ಟರ್ ಬರ್ನರ್ ಗಳನ್ನ ಬಳಸದೆ ಧ್ವನಿಯ ವೇಗಕ್ಕಿಂತ ಹೆಚ್ಚು ವೇಗದಲ್ಲಿ ಹಾರಾಟ ನಡೆಸಲು ಸಹಾಯ ಮಾಡುತ್ತೆ. ಇದು ಯುದ್ಧ ತಂತ್ರದ ದೊಡ್ಡ ಪ್ರಯೋಜನವಾಗಿದೆ. ಇನ್ನು ಇದರ ಅತ್ಯಾಧುನಿಕ ಟ್ರಸ್ಟ್ ವೆಕ್ಟರಿಂಗ್ ತಂತ್ರಜ್ಞಾನದಿಂದಾಗಿ ವಿಮಾನವು ಗಾಳಿಯಲ್ಲಿ ತಕ್ಷಣವೇ ತೀವ್ರ ಮತ್ತು ಕಷ್ಟಕರವಾದಂತಹ ಚಲನೆಯನ್ನ ಮಾಡಬಲ್ಲದು. ಇದು ವೈಜ್ಞಾನಿಕ ಯುದ್ಧದಲ್ಲಿ ಶತ್ರು ವಿಮಾನಗಳಿಗೆ ನುಗ್ಗಲು ಮತ್ತು ತಪ್ಪಿಸಿಕೊಳ್ಳಲು ಅಸಾಧಾರಣ ಸಾಮರ್ಥ್ಯವನ್ನ ಬಿಡುಗಡೆ ಮಾಡುತ್ತೆ. ಇನ್ನು Su-57 ವಿಮಾನವು ಕೇವಲ ರಾಡರ್ ಗಳಿಗೆ ಮಾತ್ರ ಸೀಮಿತವಾಗಿಲ್ಲ, ಇದು ವಿವಿಧ ಸೆನ್ಸರ್ ಗಳಿಂದ ಬದ್ಧ ಮಾಹಿತಿಯನ್ನ ಒಂದೇ ಜಾಗದಲ್ಲಿ ಸಂಯೋಜಿಸಿ ಪೈಲಟ್ ಗೆ ಸ್ಪಷ್ಟವಾದ ಯುದ್ಧ ಪರಿಸ್ಥಿತಿಯ ಚಿತ್ರಣವನ್ನ ನೀಡುತ್ತೆ. ಇದರ ಆಂತರಿಕ ಶಸ್ತ್ರಾಸ್ತ್ರ ವಿಭಾಗ ವಿಮಾನದ ಸ್ಟೆಲ್ತ್ ಗುಣಮಟ್ಟವನ್ನ ಕಾಪಾಡಿಕೊಂಡು ದೊಡ್ಡ ಪ್ರಮಾಣದ ಕ್ಷಿಪಣಿಯನ್ನ ಸಾಗಿಸಲು ಅವಕಾಶ ಕೂಡ ನೀಡುತ್ತೆ. ಇನ್ನು Su-57
Su-57 ಖರೀದಿ ಕೇವಲ ವಿಮಾನವನ್ನ ಪಡೆಯುವುದು ಮಾತ್ರವಲ್ಲ, ಇದು ಭಾರತ ರಕ್ಷಣಾ ಉದ್ಯಮಕ್ಕೆ ಹೊಸ ದಿಕ್ಕನ್ನು ನೀಡುವ ಒಂದು ತಂತ್ರಜ್ಞಾನದ ಹೆಬ್ಬಾಗಿಲಾಗಿದೆ. ರಷ್ಯಾವು ಭಾರತದ ಅಗತ್ಯಗಳಿಗೆ ತಕ್ಕಂತೆ ತನ್ನ ನಿಯಮಗಳನ್ನು ಸಡಿಲಿಸಲು ಸಿದ್ಧವಾಗಿದೆ ಎಂಬುದು ಈ ಒಪ್ಪಂದದ ಅತ್ಯಂತ ಪ್ರಮುಖ ಅಂಶವಾಗಿದೆ. ಇನ್ನು ಈ ಒಪ್ಪಂದದ ಪ್ರಮುಖ ಭಾಗವೆಂದರೆ ಅದು ಸಂಪೂರ್ಣ ತಂತ್ರಜ್ಞಾನದ ವರ್ಗಾವಣೆ. ಇದರರ್ಥ ಭಾರತವು ರಷ್ಯಾದಿಂದ ಕೇವಲ 84 ವಿಮಾನಗಳನ್ನ ಆಮದು ಮಾಡಿಕೊಳ್ಳುವುದಲ್ಲ, ಬದಲಿಗೆ ಯುದ್ಧ ವಿಮಾನವನ್ನ ಭಾರತದಲ್ಲೇ ಲೈಸೆನ್ಸ್ ಅಡಿಯಲ್ಲಿ ಉತ್ಪಾದಿಸುವಂತಹ ಸಾಮರ್ಥ್ಯವನ್ನು ಕೂಡ ಪಡೆಯುತ್ತೆ. 5ನೇ ತಲೆಮಾರಿನ ಯುದ್ಧ ವಿಮಾನಗಳನ್ನ ಸ್ವದೇಶದಲ್ಲಿ ಉತ್ಪಾದಿಸುವ ಕೆಲವು ದೇಶಗಳ ಪಟ್ಟಿಗೆ ಭಾರತ ಸೇರಲಿದೆ. ಇದು ನಮ್ಮ ಇಂಜಿನಿಯರ್ಗಳು, ವಿಜ್ಞಾನಿಗಳು ಮತ್ತು ಖಾಸಗಿ ರಕ್ಷಣಾ ಕಂಪನಿಗಳಿಗೆ ಅಭಿವೃದ್ಧಿಯ ಹೊಸ ದಿಗಂತವನ್ನ ತೆರೆಯುತ್ತೆ. ಇನ್ನು ರಷ್ಯಾವು ಭಾರತಕ್ಕೆ ಈ ವಿಮಾನಗಳಲ್ಲಿ ನಮ್ಮದೇ ಮೇಡ್ ಇನ್ ಇಂಡಿಯಾ ಕ್ಷಿಪಣಿಗಳನ್ನು ಅಳವಡಿಸಿಕೊಳ್ಳಲು ಅನುಮತಿ ನೀಡಿದೆ. ಇದರರ್ಥ ನಾವು ವಿಮಾನವನ್ನ ನಮ್ಮ ಯುದ್ಧ ತಂತ್ರದ ಅಗತ್ಯಗಳಿಗೆ ಅನುಗುಣವಾಗಿ ಮಾರ್ಪಡಿಸಬಹುದು. ಇನ್ನು ಈ ಒಪ್ಪಂದದ ಅತ್ಯಂತ ದೊಡ್ಡ ಕಾರ್ಯತಂತ್ರದ ಲಾಭವೇನೆಂದ್ರೆ ಇದು ಭಾರತದ ಸ್ವದೇಶಿ 5ನೇ ತಲೆಮಾರಿನ ಯುದ್ಧ ವಿಮಾನ ಯೋಜನೆಗೆ ನೇರವಾಗಿ ಬಲವನ್ನ ನೀಡುತ್ತೆ. Su-57 ನ ಎಂಜಿನ್, ಸೆನ್ಸರ್ ಫ್ಯೂಷನ್, ಸ್ಟೆಲ್ಟ್ ವಿನ್ಯಾಸ ಮತ್ತು ಶಸ್ತ್ರಾಸ್ತ್ರ ನಿಯಂತ್ರಣ ವ್ಯವಸ್ಥೆಗಳ ಬಗ್ಗೆ ಭಾರತೀಯ ಇಂಜಿನಿಯರ್ಗಳು ಮತ್ತು ಪೈಲಟ್ಗಳು ಪಡೆಯುವ ಅನುಭವವು AMCA ಅಭಿವೃದ್ಧಿಗೆ ಅಮೂಲ್ಯವಾಗಿದೆ. ಇನ್ನು ರಷ್ಯಾವು ಇಜ್ರೇಲಿ 30 ಎಂಜಿನ್ಗಳು ಮತ್ತು ಅದರ ತಂತ್ರಜ್ಞಾನವನ್ನ ಭಾರತಕ್ಕೆ ನೀಡಿದ್ರೆ AMCA ಮಾರ್ಕ್ 2ರಲ್ಲಿ ನಾವು ಹೊರಗಿನ ಎಂಜಿನ್ಗಳ ಮೇಲೆ ಅವಲಂಬಿತವಾಗಿರುವುದು ಗಣನೀಯವಾಗಿ ಕಡಿಮೆಯಾಗುತ್ತೆ. ಇದರಿಂದ AMCA ಯೋಜನೆಯ ವೇಗ ಮತ್ತು ಸಾಮರ್ಥ್ಯ ಹೆಚ್ಚಾಗುತ್ತೆ. ಭಾರತವು ತನ್ನದೇ ಆದಂತಹ ಸ್ಟೆಲ್ಟ್ ಜೆಟ್ಗಳನ್ನ ಶೀಘ್ರದಲ್ಲೇ ತಯಾರಿಸಿಕೊಳ್ಳಬಹುದು ಎಂಬಂತಹ ಕನಸು ಕೂಡ ನನಸಾಗಬಹುದು. ಇನ್ನು ಒಂದು ವೇಳೆ ಭಾರತ ತನ್ನ ರಕ್ಷಣಾ ಅಗತ್ಯಗಳನ್ನ ತಾನೇ ಪೂರೈಸಿಕೊಳ್ಳಲು ಆರಂಭಿಸಿದ್ರೆ ಅಮೆರಿಕದ ರಕ್ಷಣಾ ಉತ್ಪನ್ನಗಳ ಮೇಲಿನ ಅವಲಂಬನೆ ಕಡಿಮೆಯಾಗುತ್ತೆ. ಅಮೆರಿಕದ ಶಸ್ತ್ರಾಸ್ತ್ರಗಳ ಬೇಡಿಕೆ ಕಡಿಮೆಯಾಗುತ್ತೆ ಎಂಬ ಆರ್ಥಿಕ ಭಯದಿಂದಲೇ ಅಲ್ಲಿಂದ ನಿರಂತರವಾಗಿ ವಾದಗಳು ಮತ್ತು ಬೆದರಿಕೆಗಳು ಬರ್ತಾ ಇವೆ. ಭಾರತ ಸರ್ಕಾರಕ್ಕೆ ರಾಷ್ಟ್ರೀಯ ಭದ್ರತೆ ಮತ್ತು ಆತ್ಮನಿರ್ಭರತೆ ಅಮೆರಿಕದ ಮಾರುಕಟ್ಟೆ ಹಿತಾಸಕ್ತಿಗಳಿಗಿಂತ ಹೆಚ್ಚು ಮುಖ್ಯವಾಗಿದೆ. ಹಾಗಾದ್ರೆ ಅಮೆರಿಕದ ಬೆದರಿಕೆಗಳು ಮತ್ತು ಎಚ್ಚರಿಕೆಗಳನ್ನ ಭಾರತ ಯಾಕೆ ನಿರ್ಲಕ್ಷಿಸ್ತಾ ಇದೆ? ಇದರ ಹಿಂದಿರುವ ಭಾರತದ ವಿದೇಶಾಂಗ ಮತ್ತು ರಕ್ಷಣಾ ನೀತಿ ಏನು ಅಂತ ನೋಡೋದಾದ್ರೆ, ರಷ್ಯಾವು ದಶಕಗಳಿಂದ ಭಾರತದ ಅತ್ಯಂತ ವಿಶ್ವಾಸಾರ್ಹ ಕಾರ್ಯತಂತ್ರದ ಮಿತ್ರ. ಕಷ್ಟದ ಸಮಯದಲ್ಲಿ, ವಿಶೇಷವಾಗಿ 1971ರ ಯುದ್ಧದಂತಹ ಸಂದರ್ಭದಲ್ಲಿ ರಷ್ಯಾ ಭಾರತಕ್ಕೆ ಮಿಲಿಟರಿ ಮತ್ತು ರಾಜಕೀಯ ಬೆಂಬಲ ನೀಡಿದೆ. ಇಂದಿಗೂ ಭಾರತೀಯ ಸೈನ್ಯವು ಟ್ಯಾಂಕ್ಗಳು ಮತ್ತು ವಿಮಾನ ಕ್ಷಿಪಣಿಗಳಿಗಾಗಿ ರಷ್ಯಾದ ತಂತ್ರಜ್ಞಾನದ ಮೇಲೆ ಗಣನೀಯವಾಗಿ ಅವಲಂಬಿತವಾಗಿದೆ. ಬ್ರಹ್ಮೋಸ್ ನಂತಹ ಅತ್ಯಾಧುನಿಕ ಕ್ಷಿಪಣಿಗಳು ಈ ಎರಡೂ ದೇಶಗಳ ಪಾಲುದಾರಿಕೆಯ ಫಲವಾಗಿದೆ. ಪ್ರಪಂಚದ ರಾಜಕೀಯ ವಾತಾವರಣ ಏನೇ ಇರಲಿ, ಭಾರತವು ತನ್ನ ಹಳೆಯ ಮತ್ತು ನಂಬಿಕಸ್ಥ ಮಿತ್ರನಿಗೆ ಬೆಂಬಲ ನೀಡಲು ಬಯಸುತ್ತೆ. ಇನ್ನು ಅಮೆರಿಕವು ಭಾರತದ ಮೇಲೆ ಕಾಡ್ಸಾ ಬೆದರಿಕೆ ಹಾಕುವಾಗ ತನ್ನ ಮಿತ್ರ ರಾಷ್ಟ್ರಗಳಾಗಿರುವಂತಹ ಸೌದಿ ಅರೇಬಿಯಾ ಮತ್ತು ಟರ್ಕಿಯಂತಹ ದೇಶಗಳು ರಷ್ಯಾದೊಂದಿಗೆ ಶಸ್ತ್ರಾಸ್ತ್ರ ಒಪ್ಪಂದಗಳನ್ನ ಮಾಡಿಕೊಂಡಾಗ ಮೌನವಾಗಿತ್ತು. ಇದು ದ್ವಂದ್ವ ನೀತಿಯ ಅಮೆರಿಕದ ಕ್ರಮಗಳು ಕೇವಲ ಭದ್ರತಾ ಕಾರಣಗಳಿಗಾಗಿ ಅಲ್ಲ, ಬದಲಾಗಿ ತಮ್ಮ ಆರ್ಥಿಕ ಮತ್ತು ರಾಜಕೀಯ ಲಾಭಕ್ಕಾಗಿ ಎಂಬುದು ಸ್ಪಷ್ಟವಾಗಿ ತೋರಿಸುತ್ತೆ. ಭಾರತವು ಈ ಆಟವನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡಿದೆ. ಇಂದು ಭಾರತವು ಯಾವುದೇ ದೇಶದ ಒತ್ತಡಕ್ಕೆ ಮಣಿಯದೆ ಕೇವಲ ತನ್ನ ರಾಷ್ಟ್ರೀಯ ಭದ್ರತಾ ಅಗತ್ಯತೆಯನ್ನ ಆಧರಿಸಿ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದೆ. ಸೈನ್ಯವನ್ನ ಆಧುನೀಕರಿಸಲು, ಶಕ್ತಿಶಾಲಿಗೊಳಿಸಲು ಕೇವಲ ಒಂದು ದೇಶದ ಮೇಲೆ ಅವಲಂಬಿತವಾಗಿರುವುದು ಅಪಾಯಕಾರಿ. ಆದ್ದರಿಂದಲೇ ಭಾರತ ತನ್ನ ರಕ್ಷಣಾ ಸಂಗ್ರಹಗಳನ್ನ ರಷ್ಯಾ, ಅಮೆರಿಕ, ಫ್ರಾನ್ಸ್ ಮತ್ತು ಇಸ್ರೇಲ್ ಗಳಿಂದ ವೈವಿಧ್ಯಗೊಳಿಸಿದೆ. ಈ ನೀತಿಯೇ ಭಾರತವನ್ನ ಇತರ ದೇಶಗಳಿಂದ ಪ್ರತ್ಯೇಕವಾಗಿರಿಸ್ತಾ ಇದೆ. ಒಂದ್ ವೇಳೆ ಪುಟಿನ್ ಅವರ ಭಾರತ ಪ್ರವಾಸದ ಸಂದರ್ಭದಲ್ಲಿ ಈ ಸುಖೋಯ್ Su-57 ಒಪ್ಪಂದಕ್ಕೆ ಅಂತಿಮವಾಗಿ ಸಹಿ ಬಿದ್ರೆ ಅದು ಭಾರತೀಯ ವಾಯುಪಡೆಯ ಚರಿತ್ರೆಯಲ್ಲಿ ಒಂದು ಸ್ವರ್ಣ ಅಧ್ಯಾಯವಾಗುತ್ತೆ. ಭಾರತಕ್ಕೆ ಕೇವಲ 5ನೇ ತಲೆಮಾರಿನ ವಿಮಾನಗಳು ಸಿಗುವುದಿಲ್ಲ, ಬದಲಾಗಿ ಇಡೀ ತಂತ್ರಜ್ಞಾನಕ್ಕೆ ಪ್ರವೇಶ ಸಿಗುತ್ತೆ. ಇದು ರಕ್ಷಣಾ ಉತ್ಪಾದನೆಯಲ್ಲಿ ಆತ್ಮನಿರ್ಭರತೆಯ ಕಡೆಗೆ ಹಾಕಿದಂತಹ ಒಂದು ದೊಡ್ಡ ಹೆಜ್ಜೆಯಾಗುತ್ತೆ. ಇದು ದೇಶದ ವೈಜ್ಞಾನಿಕ ಮತ್ತು ತಂತ್ರಜ್ಞಾನ ಸಾಮರ್ಥ್ಯವನ್ನ ಹೆಚ್ಚಿಸುತ್ತೆ. ಭಾರತ ಇಂದು ಜಗತ್ತಿಗೆ ತನ್ನ ಸ್ಥಾನವನ್ನ ಸ್ಪಷ್ಟಪಡಿಸ್ತಾ ಇದೆ. ವಿದೇಶಿ ನಾಯಕರು ನಮ್ಮನ್ನ ಬೆದರಿಸುವುದು, ನಮ್ಮ ಮೇಲೆ ಒತ್ತಡ ಹೇರುವ ದಿನಗಳು ಮುಗಿದು ಹೋಗಿವೆ. ಭಾರತ ತನ್ನ ನಿರ್ಧಾರಗಳನ್ನ ತಾನೇ ತೆಗೆದುಕೊಳ್ಳುವ ಸಂಪೂರ್ಣ ಹಕ್ಕನ್ನ ಹೊಂದಿದೆ ಮತ್ತು ತನ್ನ ಶಕ್ತಿಯ ಮೇಲೆ ನಂಬಿಕೆಯನ್ನ ಇಟ್ಟಿದೆ. ಈ ಐತಿಹಾಸಿಕ ಒಪ್ಪಂದವು ಭಾರತದ ರಕ್ಷಣಾ ಸನ್ನದ್ಧತೆಯನ್ನ ಹೊಸ ಶಿಖರಕ್ಕೆ ಕೊಂಡೊಯ್ಯುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಭಾರತವು ಈ ಒಪ್ಪಂದದೊಂದಿಗೆ ಮುಂದುವರಿಬೇಕು ಅಂತ ನಿಮ್ಗನ್ಸಿದ್ರೆ ಈ ವಿಡಿಯೋಗೆ ಲೈಕ್ ಕೊಡಿ, ಜೊತೆಗೆ ಜೈ ಭಾರತ ಅಂತ ಕಮೆಂಟ್ ಮಾಡಿ. ಅಲ್ಲದೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.